ಎಲ್ರಿಗೂ ನಮಸ್ತೆ ಆತ್ಮೇರೆ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 4ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ. ಹಾಗೂ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಏನು LBA ಪ್ರಶ್ನೆ ಕೋಟೆಯನ್ನು ಬಿಡುಗಡೆಯನ್ನು ಮಾಡಲಾಗಿದೆ, ಆ ಪ್ರಶ್ನೆ ಕೋಟೆಯ ಬಿಡುಗಡೆಗೆ ಅನುಸಾರವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತಕ್ಕಂಥದ್ದು. ಮುಖ್ಯ ಪ್ರಶ್ನೆಯಲ್ಲಿ 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆಯನ್ನು ನೀಡಲಾಗಿದೆ. ಅದರಲ್ಲಿ 1ನೇ ಪ್ರಶ್ನೆ, ಸಂಚಿ ಹೊನ್ನಮ್ಮ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು? ಸಾಹಿತ್ಯ, ಕ್ರೀಡೆ, ರಾಜಕೀಯ, ಶಿಕ್ಷಣ. ಈ ಘೋಷಣೆಯನ್ನು ಪೂರ್ಣಗೊಳಿಸಿ ಜೈ ಜವಾನ್ ಅಂತಕ್ಕಂಥದ್ದು. ಅದಕ್ಕೆ ಜೈ ಭಾರತ್, ಜೈ ಕಿಸಾನ್, ಜೈ ಮಾತರಂ, ಜೈ ಸ್ವರಾಜ್. ಕ್ಷಿಪಣಿ ಜನಕ ಎಂದು ಇವರನ್ನು ಕರೆಯುತ್ತಾರೆ? ಸುನೀತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ, ಅಬ್ದುಲ್ ಕಲಾಂ, ಚಾರ್ಲ್ಸ್ ಬ್ಯಾಬೇಜ್. ಯುದ್ಧ ಪದದ ಅರ್ಥ ಇದಾಗಿದೆ: ಕದನ, ಸಮರ, ಸಂಗ್ರಾಮ ಎಲ್ಲವೂ. ನಾನು ಹೊಲದಲ್ಲಿ ದುಡಿದು ಬೆಳೆಯನ್ನು ಬೆಳೆಯುವನು, ಹಾಗಾದರೆ ನಾನು ಯಾರು? ಬೆಸ್ತ, ರೈತ, ಕಾರ್ಮಿಕ, ವೈದ್ಯ. ಸಂತೋಷ ಪದದ ವಿರುದ್ಧ ಪದ: ಸಂತಸ, ಹರುಷ, ದುಃಖ, ಆನಂದ. ಜೀವನದಲ್ಲಿ ಪದವನ್ನು ಬಿಡಿಸಿ ಬರೆದಾಗ ಜೀವನ ಪ್ಲಸ್ ದಲ್ಲಿ, ಜೀವನ ಪ್ಲಸ್ ಅಲ್ಲಿ, ಜೀವನ ಪ್ಲಸ್ ಎಲ್ಲಿ, ಜೀವನ ಪ್ಲಸ್ ಅದಲ್ಲಿ. 8 ಶೇಖರ್ ನಿರೂಪಣೆ. ಸುಮತಿ ಡ್ಯಾಶ್ 3ನೇ ಪದಕ್ಕೆ ಸಂಬಂಧಿಸಿದ ಕಲ್ಪಿಸಿ ಬರೆದಾಗ ವಂದನಾರ್ಪಣೆ, ಸ್ವಾಗತ, ಪ್ರಾರ್ಥನೆ, ಪ್ರಾಸ್ತಾವಿಕ ನುಡಿ. ಅಮ್ಮ ಪದದ ಸಮಾನಾರ್ಥಕ ಪದ: ಚಿಕ್ಕಮ್ಮ, ಜನಕ, ಭಾರತ ಮಾತೆ, ತಾಯಿ. ತ್ರಚಿ ಒಬ್ಬ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿದಾಗ ಸಿಗುವ ಅರ್ಥಪೂರ್ಣ ಪದ ಯಾವುದು? ಭಾವಚಿತ್ರ, ಚಿತ್ರಭಾವ, ಭಾಷಾಚಿತ್ರ, ಚಿತ್ರಭಾಷಾ. ಪುರುಷ ಪದದ ಅನ್ಯಲಿಂಗ ರೂಪ: ಮನುಷ್ಯ, ಮಹಿಳೆ, ಮಾನವ, ಜನನಿ. ಅತಿಥಿ ಪದದ ಬಹುವಚನ ರೂಪ: ಅತಿಥಿಗಳು, ಅತಿಥಿಯರು, ಅತಿಥಿ, ಅತಿಥಿಯವರು. ನೆಕ್ಸ್ಟ್ 2ನೇ ಮುಖ್ಯ ಪ್ರಶ್ನೆ ಸಂಖ್ಯೆ: ಹೊಂದಿಸಿ ಬರೆಯಿರಿ. ಬಸವಣ್ಣ, ಕನಕದಾಸ, ಸರ್ವಜ್ಞ, ಕುವೆಂಪು. ಸಂಬಂಧಪಟ್ಟಂಥ ಬಿ ಭಾಗದಲ್ಲಿ ಕೃತಿಗಳು, ತ್ರಿಪದಿಗಳು, ವಚನಗಳು, ಕೀರ್ತನೆಗಳು. 3 ಪದ್ಯಭಾಗ ಪೂರ್ಣಗೊಳಿಸಿ. 17 ಕಬ್ಬಿಣ ಕಟ್ಟುತ್ತಾ ಡ್ಯಾಶ್ ರೈತನಿಗೆ, ಎನ್ನುತ್ತಾ ಡ್ಯಾಶ್ ನೀಡುವೆ ಡ್ಯಾಶ್ ದಾತನಿಗೆ. 4 ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 18 ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು. ಯಾರು ಯಾರಿಗೆ? 19 ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ಯಾರು ಯಾರಿಗೆ? 5ನೇ ಮುಖ್ಯ ಪ್ರಶ್ನೆ: ಒಂದು ವಾಕ್ಯದಲ್ಲಿ ಉತ್ತರಿಸಿ. ಏಕಶಿಲಾ ಗೊಮ್ಮಟ ಮೂರ್ತಿ ಎಲ್ಲಿದೆ? ಗಾಂಧೀಜಿಯವರ ತತ್ವ ಯಾವುದು? ಚಂದ್ರನ ಬಿಂಬವನ್ನು ಎಲ್ಲಿ ನೋಡಿದರು? ಆನೆಗೆ ಆಶುಭಾಷಣ ಸ್ಪರ್ಧೆಯಲ್ಲಿ ಬಂದ ವಿಷಯ ಯಾವುದು? ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಬೆಳಗೊಳ ಬೆಟ್ಟದಲ್ಲಿ ಮಕ್ಕಳು ಏನೇನು ನೋಡಿದರು? ಪ್ರಕೃತಿ ಎಲ್ಲರಿಗೂ ಒಂದೇ ಎಂದು ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಹೇಳಿರುವ ಬಗೆಯನ್ನು ನಿನ್ನ ಮಾತುಗಳಲ್ಲಿ ಬರೆಯಿರಿ. 6ನೇ 7ನೇ ಮುಖ್ಯ ಪ್ರಶ್ನೆ ಸಂಖ್ಯೆ: ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 26 ಒನಕೆ ಓಬವ್ವಳ ಸಾಹಸ ಕುರಿತಂತೆ ನಿನಗೆ ತಿಳಿದಿರುವಂತೆ ಬರೆ. 27 ನೀನು ದೊಡ್ಡವನಾದ ಮೇಲೆ ಯಾವ ರೀತಿಯ ಸಮಾಜ ಸೇವೆಯನ್ನು ಮಾಡಬಯಸುವೆ ಎಂಬುದನ್ನು ನಿನ್ನ ಮಾತುಗಳಲ್ಲಿ ಬರೆ. ಸಂಬಂಧಪಟ್ಟಂಥ ಮಾದರಿ ಉತ್ತರ ಪತ್ರಿಕೆಯನ್ನು ಇಲ್ಲಿ ನಾವು ನೋಡಬಹುದು. ಸೊ ಈ ರೀತಿ ಉತ್ತರ ಪತ್ರಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ ಅಂತಕ್ಕಂಥದ್ದು. ಸೊ ಇದೆಲ್ಲದೂ ಕೂಡ ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಇರುತ್ತೆ. ಸೊ ಅಲ್ಲಿ ತಾವು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡನ್ನು ತಾವು ವೀಕ್ಷಣೆಗಾಗಿ ಮಾಡ್ಕೋಬಹುದು. ಸೊ ಎಲ್ಲವೂ ಕೂಡ ಉತ್ತರ ಪತ್ರಿಕೆಯು ಕೂಡ ಅದರಲ್ಲಿ ಲಭ್ಯ ಇರುತ್ತೆ ಅಂತಕ್ಕಂಥದ್ದು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಸ್ನೇಹಿತರ ತಂಡ ರಚನೆಯನ್ನು ಮಾಡಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾದರೆ, ಉದ್ದಿಷ್ಟವಾರು ಅಂಕಗಳ ಹಂಚಿಕೆ ಈ ರೀತಿ ಇದೆ. ಪ್ರಶ್ನೆಗಳ ಸ್ವರೂಪವನ್ನು ಆಧರಿಸಿ ಶೇಕಡಾವಾರು ಅಂಕಗಳ ಹಂಚಿಕೆಯನ್ನು ಈ ರೀತಿ ಮಾಡಲಾಗಿದೆ. ಕಠಿಣತೆಯ ಮಟ್ಟವನ್ನು ಆಧರಿಸಿ ಶೇಕಡಾವಾರು ಅಂಕಗಳನ್ನು ಈ ರೀತಿ ಹಂಚಿಕೆಯನ್ನು ಮಾಡಲಾಗಿದೆ. ಮತ್ತು ಘಟಕವಾರು ಅಂಕಗಳ ಹಂಚಿಕೆಯನ್ನು ಕೂಡ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಮಹಿಳಾ ದಿನಾಚರಣೆಯಿಂದ ಇಟ್ಕೊಂಡು ವ್ಯಾಕರಣ ಅಂತಕ್ಕಂಥ ಒಟ್ಟು 10 ಪಾಠಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸಂಖ್ಯೆ, ಅಂಕಗಳು ಮತ್ತು ಶೇಕಡಾ ಅಂಕಗಳನ್ನು ಹಂಚಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ 40 ಅಂಕಗಳಿಗೆ ನಡೀತಕ್ಕಂಥ ಒಂದು ಪರೀಕ್ಷೆ ಇದಾಗಿರುತ್ತೆ ಅಂತಕ್ಕಂಥದ್ದು. ಇದು ಮಾದರಿ ನೀಲನಕ್ಷೆ. ಈ ನೀಲನಕ್ಷೆಯನ್ನು ತಾವು ವೀಕ್ಷಣೆಯನ್ನು ಮಾಡಬಹುದು. ಜ್ಞಾನ, ತಿಳುವಳಿಕೆ, ಅಭಿವ್ಯಕ್ತಿ ಮತ್ತು ಪ್ರಶಂಸೆಗೆ ಯಾವ ರೀತಿ ನಾವು ಅಂಕಗಳನ್ನು ನೀಡಿದ್ದೇವೆ ಅಂತಕ್ಕಂಥದ್ದು. ಇನ್ನು 4ನೇ ತರಗತಿ ಕನ್ನಡ ಪ್ರಶ್ನವಾರು ವಿಶ್ಲೇಷಣೆಯನ್ನು ನಾವು ನೋಡೋದಾದರೆ
ಯಾವ್ಯಾವ ಘಟಕದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ತೆಗೆದಿವೆ ಮತ್ತು ಅದು ಯಾವ ರೀತಿಯ ಕ್ಲಿಷ್ಟತೆಯನ್ನು ಹೊಂದಿದೆ ಅಂತಕ್ಕಂಥದ್ದು, ವಸ್ತುನಿಷ್ಠ ಮತ್ತು ಸಾಧಾರಣ, ಸುಲಭ ಹಾಗೂ ಕಠಿಣ ಮತ್ತು ಕಿರು ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳನ್ನು ನೀಡಿರ್ತಕ್ಕಂಥದ್ದನ್ನು ತಾವು ವೀಕ್ಷಣೆಯನ್ನು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದಾಗಿತ್ತು 4ನೇ ತರಗತಿ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಅಂತಕ್ಕಂಥದ್ದು. ಸೊ ಇದೇ ರೀತಿ ತಾವು ಪ್ರಶ್ನೆ ಕೋಟಿಯನ್ನು ನೋಡಿಕೊಂಡು ಈ ರೀತಿ ಒಟ್ಟು ಪ್ರಶ್ನೆಗಳನ್ನು ತಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ 24/3/2026ರಿಂದ ಏನು ಏಕಕಾಲದಲ್ಲಿ ಪರೀಕ್ಷೆಗಳು ನಡೀತಾ ಇದೆ ಆ ಪರೀಕ್ಷೆಗೆ ಕೂಡ ತಾವು ಬಳಸ್ಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಸಾಧ್ಯವಾದಷ್ಟು ಪ್ರಶ್ನೆ ಕೋಟಿಯನ್ನು ನೋಡಿ ತಾವು ತಮ್ಮ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇದೇ ಮೊದಲ ಬಾರಿಗೆ ಯಾರೆಲ್ಲ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.